ಮೊದಲಿಗೆ ನಾವೀಗ ಗುರುವಂದನೆಯನ್ನ ಮಾಡೋಣ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಹರೇ ರಾಮ ಹರೇ ಕೃಷ್ಣ. ಈ ದಿನದ ಕ್ಲಾಸಲ್ಲಿ ನಾವೆಲ್ಲರೂ ಕೂಡ 24 ಪಾಯಿಂಟ್ಸ್ ಹೀಲಿಂಗ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಿಮಗೆ ಆಲ್ರೆಡಿ ನಾನು ಗ್ರೂಪ್ ಅಲ್ಲಿ ನಿಮ್ಗೆ ಯಾವ್ಯಾವ್ದು 24 ಪಾಯಿಂಟ್ಸ್ಗಳು ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿರುವಂತಹ ಸ್ಥಾನಗಳು ಯಾವ್ಯಾವ್ದು ಅಂತ ಹೇಳಿ ನಿಮ್ಗೆ ನಾನು ಕಳ್ಸಿಕೊಟ್ಟಿದ್ದೀನಿ. ಸೊ ನೀವೆಲ್ಲರೂ ಕೂಡ ಅದನ್ನ ನೋಡಿರ್ತೀರಾ. ಸೊ ಏನು ಈ 24 ಪಾಯಿಂಟ್ಸ್ ಹೀಲಿಂಗ್ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಈಗ ನಮ್ಮ ಶರೀರದಲ್ಲಿ ನಾವು 7 ಚಕ್ರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ, ಹೌದಲ್ವಾ? ಆ ಚಕ್ರಗಳ ಕಾರ್ಯಗಳೇನು, ಅದು ಯಾವ ರೀತಿ ನಮ್ಗೆ ಕೆಲಸವನ್ನ ಮಾಡುತ್ತೆ, ಆ ಒಂದು ಎನರ್ಜಿ ಸೆಂಟರ್ಗಳ ಪ್ರಾಮುಖ್ಯತೆ ಏನು ಅಂತೇಳಿ ನಾವು ತಿಳ್ಕೊಂಡ್ವಿ. ಈ 7 ಶಕ್ತಿ ಕೇಂದ್ರಗಳನ್ನ ಬಿಟ್ರೆ ನೆಕ್ಸ್ಟ್ ಸ್ಥಾನ ಬರುವಂತದ್ದು ಯಾವುದಕ್ಕೆ ಅಂತ ಹೇಳಿದ್ರೆ 24 ಪಾಯಿಂಟ್ಸ್ ಅಂತ ಹೇಳಿ, ಅಂದ್ರೆ ಶರೀರದ 24 ಸ್ಥಾನಗಳು ಬರುತ್ತೆ. ಈ 24 ಸ್ಥಾನಗಳನ್ನ ಮುಂಭಾಗವನ್ನ 12 ಭಾಗಗಳಾಗಿ, ಹಿಂದಿನ ಭಾಗವನ್ನ 12 ಭಾಗಗಳಾಗಿ, ಒಂದು ಹೆಚ್ಚು ಕಡಿಮೆ ಒಂದು 3-4 ಸ್ಥಾನಗಳು ನಮ್ಮ ಮುಂಭಾಗಕ್ಕೆ ಜಾಸ್ತಿ ಬರುತ್ತೆ. ಸೊ ಈ ರೀತಿ ಭಾಗಗಳಾಗಿ ವಿಭಾಗಿಸಿಕೊಂಡು ಪ್ರತಿಯೊಂದು ಸ್ಥಾನಗಳನ್ನ ನಮ್ಮ ಅಂಗೈಗಳಲ್ಲಿ ಇರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯದವನ್ನ ನಾವಲ್ಲಿಗೆ ರವಾನೆ ಮಾಡ್ತೀವಿ. ನಾವು ಆ ಭಾಗದ ಶರೀರದ ಆ ಭಾಗದಲ್ಲಿರುವಂತಹ ಸ್ಥಾನಗಳಿಗೆ ನಾವೇನ್ ಮಾಡ್ತೀವಿ, ನಾವು ಶಕ್ತಿಯನ್ನ, ಆ ಚೈತನ್ಯವನ್ನ ನಾವು ರವಾನೆ ಮಾಡ್ತೀವಿ. ನಾವು ಆಗ ಏನಾಗುತ್ತೆ, ಆ ಶಕ್ತಿ ಪ್ರವಾಹ ಆಗಿ ಅಲ್ಲಿ ಎಲ್ಲಾ ಸ್ಥಾನಗಳನ್ನ ಸಮತೋಲನವನ್ನಾಗಿ ಮಾಡುತ್ತೆ, ಬ್ಯಾಲೆನ್ಸ್ ಅನ್ನಾಗಿ ಅದು ಮಾಡುತ್ತೆ. ಒಂದು ಪಾಯಿಂಟ್ಸ್ ಆಯ್ತು. ನೆಕ್ಸ್ಟ್ ಯಾವುದು ಅಂತ ಹೇಳ್ತು ಅಂತ ಹೇಳಿದ್ರೆ, ನೆಕ್ಸ್ಟ್ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿರುವಂತಹ ಬ್ಲಾಕೇಜಸ್ಗಳು ಅಥವಾ ನಿರ್ಬಂಧಗಳು, ಅಡೆತಡೆಗಳು ಏನಿದೆಯಲ್ಲ ಅವುಗಳೆಲ್ಲವನ್ನು ಕೂಡ ಅದು ನಿವಾರಣೆ ಮಾಡೋದಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಅದನ್ನ ಬಿಟ್ರೆ ನೆಕ್ಸ್ಟ್ ಏನು ಕಾರ್ಯ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಮಾನಸಿಕವಾಗಿ ಆಗಿರ್ಬೋದು, ಶಾರೀರಿಕವಾಗಿ, ಭಾವನಾತ್ಮಕವಾಗಿ ನಮ್ಮನ್ನ ಸಂಪೂರ್ಣವಾಗಿ ಸ್ವಾಸ್ಥ್ಯವಾಗಿರುವಂತೆ, ಆರೋಗ್ಯಕರವಾಗಿರುವಂತೆ ನಮ್ಗೆ ಮಾಡ್ಕೊಡುತ್ತೆ. ಇದು ಒಂದು ನಮಗೆ ನಾವು ಮೆಡಿಸಿನ್ಸ್ ಗಳನ್ನ, ಏನೇನೋ ನಾವು ಟ್ರೀಟ್ಮೆಂಟ್ ಗಳನ್ನ ತಗೊಳ್ತಾ ಇರ್ತೀವಿ. ನಮ್ಗೆ ಯಾವ್ದಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಅಥವಾ ನಮ್ಗೆ ಡಯಾಬಿಟಿಸ್ ಇದ್ರೆ, BP ಇದ್ರೆ, ನಾವ್ ಏನನ್ನ ಮೆಡಿಸಿನ್ ಕೇರ್ ಅನ್ನ ನಾವು ಮಾಡ್ಕೊಳ್ತಾ ಇದೀವಿ, ಅದರ ಜೊತೆಗೆ ಕಾಂಪ್ಲಿಮೆಂಟರಿ ಆಗಿ ನಾವು ಇದನ್ನ ಜೊತೆಗೆ ನಾವು ಮಾಡ್ಕೊಂಡು ಹೋಗ್ತಾ ಬರ್ಬೇಕಾಗುತ್ತೆ. ಆಗ ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಬದಲಾವಣೆಗಳನ್ನ ಕಾಣ್ತೀರಾ ಅಂತ ಹೇಳಿದ್ರೆ ನೀವೇ ಅದನ್ನ ನಮ್ಗೆ ಹೇಳ್ತೀರಾ. ನೆಕ್ಸ್ಟ್ ಈ ಒಂದು 24 ಭಾಗಗಳಲ್ಲಿ ಮೇನ್ ಆಗಿ ಏನ್ ಬರುತ್ತೆ ಅಂದ್ರೆ ನಮ್ಮ ಶಿರಸ್ಸಿನ ಭಾಗಗಳು, ಅಂದ್ರೆ ನಮ್ಮ ಹಣೆ, ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ, ಕಿವಿಗಳು ಮತ್ತೆ ಶಿರಸ್ಸಿನ
ಹಿಂಭಾಗ ಮತ್ತೆ ಮುಂಭಾಗ ಪೂರ್ತಿ ಇವುಗಳಿಗೆಲ್ಲ ನಾವು ಹೀಲಿಂಗ್ ಅನ್ನ ಮಾಡಿದಾಗ ಸೆಲ್ಫ್ ಹೀಲಿಂಗ್ ಅಥವಾ ನಾವು 24 ಪಾಯಿಂಟ್ಸ್ ಹೀಲಿಂಗ್ ಅನ್ನ ನಾವು ಮಾಡ್ಕೊಂಡಾಗ ಏನಾಗುತ್ತೆ ನಮ್ಗೆ ಮಾನಸಿಕ ಶಾಂತಿ ಆಗುತ್ತೆ. ನಮ್ಮ ನರಮಂಡಲದ ವ್ಯೂಹಗಳಲ್ಲಿ ನಮ್ಗೆ ನಿದ್ರಾಹೀನತೆ ಕಡಿಮೆ ಆಗುತ್ತೆ. ಆಧ್ಯಾತ್ಮಿಕ ಉನ್ನತಿಯನ್ನು ನಾವು ಸಾಧಿಸೋದಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ದೇಹದ ಮುಂಭಾಗದ ಭಾಗಗಳಲ್ಲಿ ಆ ಮುಂಭಾಗದಲ್ಲಿರುವಂತ ಎಲ್ಲಾ ಸ್ಥಾನಗಳಾಗಿರ್ಬೋದು, ಗಂಟಲು ಆಗಿರ್ಬೋದು, ಹೃದಯ, ಹೊಟ್ಟೆ, ಕಿಬ್ಬೊಟ್ಟೆ, ಹೊಟ್ಟೆಯ ಕೆಳಭಾಗ, ಜನನೇಂದ್ರಿಯ ಭಾಗ, ಪೂರ್ತಿ ಸಣ್ಣ ಕರಳು, ದೊಡ್ಡ ಕರಳು, ಮೂಳೆಗಳು, ಸೊಂಟದ ಮೇಲ್ಭಾಗ, ಕೆಳಭಾಗ, ಈ ಪೂರ್ತಿ ನಮ್ಮ ಶರೀರದ ಮುಂಭಾಗ ಬರುತ್ತೆ. ಕಾಲು, ಮೂಳೆಗಳು, ಕೀಲುಗಳು, ಜಾಯಿಂಟ್ಗಳು ಎಲ್ಲವೂ ಕೂಡ ಅಲ್ಲಿಗೆ ಬರುತ್ತೆ. ಸೊ ಅಲ್ಲಿ ಏನಾಗುತ್ತೆ ನಮಗೆ ಅಂತ ಹೇಳಿದ್ರೆ, ನಮಗೆ ಆಯಾಯ ಚಕ್ರಗಳಿಗೆ ಅನುಗುಣವಾಗಿ ಎಲ್ಲ ಚಕ್ರಗಳಿಗೆ ಅನುಗುಣವಾಗಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ, ಬ್ಲಾಕೇಜಸ್ ಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ನಮ್ಮ ಶರೀರದ ಹಿಂಭಾಗ ಬಂದಾಗ ಏನ್ ಬರುತ್ತೆ, ಹಿಂದಿನ ಭಾಗದಲ್ಲಿ ನಮ್ಮ ಭುಜಗಳು, ಬೆನ್ನುನ ಮೇನು, ಬೆನ್ನು ಮೂಳೆ, ಸೊಂಟ, ಹಿಂಭಾಗ, ಮುಂಭಾಗ, ಮತ್ತೆ ತೊಡೆಗಳು, ಪಾದಗಳು, ಇವೆಲ್ಲವೂ ಕೂಡ ಒಟ್ಟಿಗೆ ಬರುತ್ತೆ. ಸೊ ಇವು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮಗೆ ಜವಾಬ್ದಾರಿಯನ್ನ ಕೊಟ್ಟು ನಮ್ಮ ಸಂಪೂರ್ಣ ನರಮಂಡಲದಲ್ಲಿರುವಂತ ಎಲ್ಲಾ ಶಕ್ತಿಗಳನ್ನ ಪ್ರವಾಹನೆ ಮಾಡುತ್ತೆ. ಮತ್ತೆ ನಮ್ಮ ಪಾದಗಳ ಮುಖಾಂತರ ಆ ಭೂಮಿಯ ಶಕ್ತಿಯೊಂದಿಗೆ ನಮ್ಮನ್ನ ಗ್ರೌಂಡಿಂಗ್ ಮಾಡ್ಕೊಡುತ್ತೆ. ಎಷ್ಟೆಲ್ಲ ಬೆನಿಫಿಟ್ಸ್ ಗಳಿದೆ ನೋಡಿ. ಅದ್ಭುತವಾದಂತ ಚೈತನ್ಯದ ಶಕ್ತಿ ನಮ್ಗೆ ಈ ಒಂದು ಹೀಲಿಂಗ್ ನ ಮುಖಾಂತರ ನಮ್ಗೆ ಅನುಭವಕ್ಕೆ ಬರೋದಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ಹಾಗೆ ಇದರ ಪ್ರಯೋಜನಗಳು ಏನೇನಾಗುತ್ತೆ ನಮ್ಗೆ ಅಂತ ಹೇಳಿದ್ವಿ. ದೈಹಿಕವಾಗಿ ಮೊದಲಿಗೆ ನಾವು ದೈಹಿಕವಾಗಿ ಸಂಪೂರ್ಣವಾಗಿ ನಾವು ದೃಢತೆಯಲ್ಲಿ, ಸ್ವಾಸ್ಥ್ಯದಲ್ಲಿ ಉತ್ತಮವಾದಂತಹ ಬೆಳವಣಿಗೆನ ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ದೈಹಿಕವಾಗಿ ನಮ್ಗೆ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ನಮ್ಮಲ್ಲಿರುವಂತಹ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಬರುತ್ತೆ. ಮತ್ತೆ ನಮ್ಮ ಶರೀರದಲ್ಲಿರುವಂತಹ ನೋವುಗಳು, ನಮ್ಗೆ ಎಲ್ಲೆಲ್ಲಿ ನೋವುಗಳಿರುತ್ತಲ್ಲ ಆ ನೋವುಗಳೆಲ್ಲವೂ ಕೂಡ ನಮ್ಗೆ ನಿವಾರಣೆ ಆಗಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮ್ಗೆ ಮತ್ತೆ ಯಾವುದೇ ಪ್ರಾಬ್ಲಮ್ಸ್ ಗಳಿದ್ರು ಕೂಡ ವೇಗವಾಗಿ ನಾವು ಗುಣಪಡಿಸ್ಕೊಳ್ಬಹುದು. ಪ್ರತಿದಿನ ನಾವು ಈ ಒಂದು 24 ಪಾಯಿಂಟ್ಸ್ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಇದ್ರೆ ವೇಗವಾಗಿ, ಶೀಘ್ರವಾಗಿ ನಾವು ಚೇತರಿಕೆಯನ್ನ ಕಾಣೋದಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಹಾಗೆ ನಮ್ಮ ಬಾಡಿಯಲ್ಲಿರುವಂತಹ ಟಾಕ್ಸಿನ್ಸ್ ಗಳೆಲ್ಲ, ಅಂದ್ರೆ ವಿಷ ಪದಾರ್ಥಗಳು, ನಮ್ಮ ಬಾಡಿಗೆ ಬೇಕಾಗದೆ ಇರುವಂತಹ ಅನ್ವಾಂಟೆಡ್ ವಸ್ತುಗಳೆಲ್ಲವನ್ನು ಕೂಡ ಅದು ಡಿಟಾಕ್ಸಿಫಿಕೇಶನ್ ಮಾಡೋದಕ್ಕೆ ಅದಕ್ಕೂ ಕೂಡ ಸಹಾಯವನ್ನ ಮಾಡ್ಕೊಡುತ್ತೆ. ಮತ್ತೆ ನಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಒತ್ತಡ ಆಗಿರ್ಬೋದು, ನಮ್ಮ ಟೆನ್ಷನ್ ಆಗಿರ್ಬಹುದು, ಹೌದಲ್ವಾ? ಎಲ್ಲರಿಗೂ ಕೂಡ ಇವತ್ತು ಮೇನ್ ಆಗಿರುವಂತದ್ದು ಯಾವುದು ಅಂದ್ರೆ ಟೆನ್ಷನ್ ತುಂಬಾ ಮಾಡ್ಕೊಳ್ರಿ, ಅದು ಟೆನ್ಷನ್ ಕಡಿಮೆ ಆಗುತ್ತೆ ನಮ್ಗೆ. ಮತ್ತೆ ನಮ್ಗೆ ಫೋಕಸ್ ಬರುತ್ತೆ, ಜ್ಞಾನದಲ್ಲಿ ಏಕಾಗ್ರತೆ ಬರುತ್ತೆ, ನಮ್ಗೆ ಕ್ಲಾರಿಟಿ ಬರ್ತಾ ಹೋಗುತ್ತೆ, ಎಲ್ಲ ವಿಷಯಗಳಲ್ಲೂ ಕೂಡ ಸ್ಪಷ್ಟತೆ ನಮ್ಗೆ ಗೊತ್ತಾಗ್ತಾ ಬರ್ತಾ ಇರುತ್ತೆ. ಅದು ಒಂದಿರುವಂತದ್ದು. ಮತ್ತೆ ನಾವು ಈ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ನಮ್ಮ ಚಕ್ರಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ನಮ್ಮ ನಿರ್ದಿಷ್ಟವಾಗಿ ನಮ್ಗೆ ಮಂಡಿ ನೋವಿದ್ಯಾ, ಕಾಲ್ ನೋವಿದ್ಯಾ, ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಇದೆಯಾ, ಅಥವಾ ನಮ್ಗೆ ಏನ್ ಮಾನಸಿಕವಾಗಿ ಪ್ರಾಬ್ಲಮ್ ಇದೆಯಾ, ಭಾವನಾತ್ಮಕವಾಗಿದ್ಯಾ ಅಂತ ನಮ್ಗೆ ನಿರ್ದಿಷ್ಟವಾದಂತ ಪ್ರಾಬ್ಲಮ್ಗಳು ಕೂಡ ನಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಮಾಡ್ತಾ 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 ಆಳವಾದಂತ ಶಾಂತಿ, ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ, ನಮ್ಮ ಆರೋಗ್ಯದಲ್ಲಿ ಬದಲಾವಣೆ, ಆ ಶಕ್ತಿಯ ಪ್ರವಾಹ ಆಗುವಂತ ಅನುಭವಗಳೆಲ್ಲವೂ ಕೂಡ ನಮ್ಗೆ ಅರಿವಿಗೆ ಬರ್ತಾ ಹೋಗುತ್ತೆ. ಪ್ರಾಕ್ಟಿಕಲ್ ಆಗಿ ಪ್ರಯೋಗದ ರೀತಿಯಲ್ಲಿ ನಾವು ಅದನ್ನ ಅಭ್ಯಾಸವನ್ನ ಮಾಡ್ತಾ 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 ಬಂದಾಗ
ನಮ್ಮ ಒಳಗಡೆನೆ ನಮ್ಗೆ ಅದ್ ಸಂಪೂರ್ಣವಾದಂತ ಅರಿವು ನಮ್ಮ ಒಳಗಡೆ ಗೊತ್ತಾಗ್ತಾ ಬರುತ್ತೆ. ಸೊ ಯಾವ ರೀತಿಯಾದಂತ ವೈಬ್ರೇಷನ್ ಆಗ್ತಾ ಇದೆ, ಯಾವ ರೀತಿಯಲ್ಲಿ ನಮ್ಗೆ ದಿನದಿಂದ ದಿನಕ್ಕೆ ನಮ್ಮ ಆರೋಗ್ಯದಲ್ಲಾಗಿರ್ಬಹುದು, ನಮ್ಮ ಮೆಂಟಲ್ ಸ್ಟೆಬಿಲಿಟಿನಲ್ಲಾಗಿರ್ಬಹುದು, ನಮ್ಮ ಎಮೋಷನ್ಸ್, ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಂತ ಏರುಪೇರುಗಳಾಗಿರಬಹುದು, ಇವುಗಳೆಲ್ಲವನ್ನು ಕೂಡ ನಮ್ಗೆ ಒಂದು ಸಮತೋಲನವಾಗಿ ತಗೊಂಡ್ಬರೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ಪ್ರಯೋಜನಗಳನ್ನು ನಾವು ಈ ಒಂದು 24 ಪಾಯಿಂಟ್ಸ್ ಹೀಲಿಂಗಿನ ನಮ್ಮ ಶರೀರದ 24 ಸ್ಥಾನಗಳಲ್ಲಿ ಎನರ್ಜಿಯ ಶಕ್ತಿಯ ಕೇಂದ್ರಗಳಿಂದ ಒಂದು ಪ್ರವಾಹವನ್ನ, ಅದರಿಂದ ಆಗುವಂತ ಅನುಕೂಲಗಳು, ಪ್ರಯೋಜನಗಳೆಲ್ಲವನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಇದನ್ನ ಯಾವ ರೀತಿ ನಾವು ಮಾಡ್ಬೇಕು, ಯಾವ ರೀತಿ ನಾವು ಇದನ್ನ ಅಭ್ಯಾಸವನ್ನ ನಾವು ಮಾಡ್ಬೇಕಾಗತ್ತೆ? ತುಂಬಾ ಸಿಂಪಲ್. ಸೊ ನಾವ್ ಏನು ಮಾಡುವಾಗಿಲ್ಲ. ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ಸಿಂಬಲ್ಸ್ ಗಳೆಲ್ಲವೂ ಕೂಡ ಬರುತ್ತೆ, ನೋಡ್ಕೊಳ್ಳಿ. ಇವಾಗ ಯಾವ ರೀತಿ ನಾವು ಇದನ್ನ ಅಭ್ಯಾಸವನ್ನ ಪ್ರತಿದಿನ ನಾವು ಮಾಡ್ಬೇಕು ಅಂತ ಹೇಳಿ ನೇರವಾಗಿ ಕೂತ್ಕೊಳ್ಳಿ. ನಿಮ್ಗೆ ಎಲ್ಲಿ ಕಂಫರ್ಟ್ ಅನ್ಸುತ್ತೋ, ನಿಮ್ಗೆ ಎಲ್ಲಿ ಆರಾಮ್ ಅಂತ ಅನ್ಸುತ್ತೋ ಅಲ್ಲಿ ನೀವು ಕೂತ್ಕೊಳ್ಳಿ. ನೀವು ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಕುಟುಂಬದವರಿಗೆ ಯಾರಿಗೂ ಕೂಡ ಡಿಸ್ಟರ್ಬೆನ್ಸ್ ಮಾಡದೇ ಇರೋದು, ಅವ್ರು ಯಾರು ಕೂಡ ನಿಮ್ಗೆ ಡಿಸ್ಟರ್ಬೆನ್ಸ್ ಅನ್ನ ಮಾಡುವುದು ಬೇಡ. ಆರಾಮವಾಗಿ ನೀವು ಕೂತ್ಕೊಳ್ಳಿ. ಕೂತ್ಕೊಂಡು ನೀವೇನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಕೈಗಳು ನೀರನ್ನ ಫಸ್ಟ್ ಒಂದು ಗ್ಲಾಸ್ ಅಲ್ಲಿ ನೀರಿರುತ್ತೆ, ನೀರ್ದಿಟ್ಕೊಳ್ಳಿ. ಆ ನೀರನ್ನ ನೀವು ಚಾರ್ಜ್ ಮಾಡಿ ನೀರನ್ನ ಕುಡ್ಕೊಳ್ಳಿ. ಆರಾಮವಾಗಿ ಕೂತ್ಕೊಂಡು ಕೈಗಳನ್ನ ಚಾರ್ಜ್ ಮಾಡ್ಕೊಳ್ತೀರಾ, ಚೆನ್ನಾಗಿ ರಬ್ ಮಾಡ್ಕೊಳ್ತೀರಾ. ನಿಮಗೆ ಕೊಟ್ಟಿರುವಂತ ರೇಖಿ ಲೆವೆಲ್ 1, 2 ಸಿಂಬಲ್ಗಳನ್ನು ಡ್ರಾ ಮಾಡ್ಕೊಳ್ತೀರಾ. ಚೋಕುರಿ 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 ಚೋಕುರಿ, ಸೆಹಿಕಿ 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 ಸೆಹಿಕಿ, ಚೋಕುರಿ 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 ಚೋಕುರಿ, ಸೆಹಿಕಿ 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 ಸೆಹಿಕಿ. ರೇಖಿ ಮಾತು ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಪ್ರಧಾನ ಮಾಡಿರಿ, ಪ್ರಧಾನ ಮಾಡಿರಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಕೈಗಳನ್ನ ಮೇಲೆ ಎತ್ತಿ ನಿಮಗೆ ನಂಬಿಕೆ ಇರುವಂತ ಎಲ್ಲ ದಿವ್ಯ ಶಕ್ತಿಗಳು, ಹೇ ರೇಖಿ ಮಾತೆ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಈ ದಿನ 24 ಪಾಯಿಂಟ್ಸ್ ಹೀಲಿಂಗ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ಶಕ್ತಿಯುತವಾದಂತಹ ನಮ್ಮನ್ನೆಲ್ಲ ಕೂಡ ಹೀಲಿಂಗ್ ಮಾಡುವಂತಹ ಆ ದಿವ್ಯ ಪರಮಾತ್ಮನ ಚೈತನ್ಯದ ಶಕ್ತಿ ನಮ್ಮ ಮೇಲೆ ಹರಿದು ಬರ್ತಾ ಇರುವ ಹಾಗೆ ನಾವು ಕಲ್ಪನೆಯನ್ನ ಮಾಡ್ಕೊಳ್ಬೇಕು. ಆ ಪ್ರಕಾಶದ ಕಿರಣ ಸಂಪೂರ್ಣ ಆವರಿಸ್ಕೊಳ್ತಾ ಬರ್ತಾ ಇದೆ. ಹಾಗೆ ನಮ್ಮ ಶರೀರದಲ್ಲಿರುವಂತಹ ಭುಜಗಳಲ್ಲಿ, ಸಂಪೂರ್ಣವಾದಂತ ನಮ್ಮ ಕೈಗಳಲ್ಲಿ, ಹಾಗೆ ನಮ್ಮ ಎದೆಯ ಭಾಗ, ನಾಭಿಯ ಭಾಗ, ನಾಭಿಯಿಂದ ಕೆಳ ಭಾಗಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಪ್ರಕಾಶದಿಂದ ತುಂಬಿ ಹೋಗಿದೆ. ಹಾಗೆ ನಮ್ಮ ಬೆನ್ನು ಮೂಳೆ, ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ಹಾಗೆ ಈ ಚೈತನ್ಯವು ಮುಂದೆ ಸಾಗುತ್ತಾ 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 ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮೊಣಕಾಲುಗಳಲ್ಲಿ, ಹಿಮ್ಮಡಿಯಲ್ಲಿ, ಪಾದದಲ್ಲಿ, ಪಾದದ ಬೆರಳುಗಳ ತುದಿಯವರೆಗೆ, ಅಣುವಿನಲ್ಲಿ, ಕಣಗಳೆಲ್ಲವೂ ಕೂಡ ಆ ಪರಮಾತ್ಮನ ಅದ್ಭುತವಾದಂತಹ ನಮ್ಮನ್ನೆಲ್ಲವನ್ನು ಹೀಲ್ ಮಾಡುವಂತಹ ಪವರ್ಫುಲ್ ಆಗಿರುವಂತಹ ಶಕ್ತಿಯ ಚೈತನ್ಯಗಳೆಲ್ಲವೂ ಕೂಡ ನಮ್ಮಲ್ಲಿ ತುಂಬಿ ಹೋಗಿದೆ. ಈ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಯಲ್ಲಿ ಪ್ರಜ್ವಲಿಸ್ತಾ ಇದೆ. ಈ 4 ದಿಕ್ಕುಗಳಲ್ಲಿ ಈ ಪ್ರಕಾಶ ಹಾಗೆ ಪ್ರಜ್ವಲಿಸುತ್ತಾ 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 ನಾವಿರುವಂತಹ ಮನೆಯನ್ನ ತುಂಬಿಕೊಂಡಿದೆ. ಮನೆಯೆಲ್ಲವೂ ಕೂಡ ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ಈ ಕಿರಣಗಳ ಬೆಳಕು ಹಾಗೆ ಮುಂದೆ ಸಾಗುತ್ತಾ ಹರಡುತ್ತಾ ಹರಡುತ್ತಾ ಇಡೀ ನಾವಿರುವಂತಹ ಗ್ರಾಮವನ್ನ ಅಥವಾ ನಗರವನ್ನ ವ್ಯಾಪಿಸಿಕೊಂಡಿದೆ.
ವೇಗವಾಗಿ ನಗರವನ್ನ ವ್ಯಾಪಿಸಿಕೊಂಡಂತ ಈ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ಇಡೀ ದೇಶದಿಂದ ಹಾಗೆ ಇಡೀ ಬ್ರಹ್ಮಾಂಡದಲ್ಲಿ ವಿಸ್ತಾರವಾಗಿ ವಿಲೀನವಾಗಿದೆ, ವಿಲೀನವಾಗಿದೆ, ವಿಲೀನವಾಗಿದೆ. ಎಲ್ಲ ಕಡೆಗಳಲ್ಲಿಯೂ ಕೇವಲ ಆ ಪರಮಾತ್ಮನ ಪ್ರಕಾಶ, 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 ಪ್ರಕಾಶ. ಆ ದಿವ್ಯ ಚೈತನ್ಯದ ಪ್ರಕಾಶವು ಮಾತ್ರ ಎಲ್ಲ ಕಡೆನೂ ಕೂಡ ಹರಿದು ಬರ್ತಾ ಇದೆ. ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ದಿವ್ಯ ಚೈತನ್ಯದ ಶಕ್ತಿಯು ಕೂಡ ನಮ್ಮ ಕೈಗಳಲ್ಲಿ ಹರಿದು ಬರ್ತಾ ಇದೆ. ಮೊದಲನೇದಾಗಿ ಬ್ರಹ್ಮಾಂಡದಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ಚೈತನ್ಯದ ಪ್ರಕಾಶ ನಮ್ಮ ಕೈಗಳ ಮುಖಾಂತರ ಬಂದು, ಈಗ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಹಣೆಯ ಮೇಲೆ ನಾವು ಕೈಗಳನ್ನ ಇಟ್ಕೊಳ್ತೇವೆ. ಈ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಸಂಪೂರ್ಣವಾಗಿ ನಮ್ಮ ಹಣೆಯಲ್ಲಿರುವಂತಹ ಎಲ್ಲ ಸ್ನಾಯುಗಳಲ್ಲಿ, ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ರಕ್ತನಾಳಗಳಲ್ಲೆಲ್ಲ ಕೂಡ ಕಪ್ಪು 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 ಬಣ್ಣದಲ್ಲಿರುವ ಪರಮಾತ್ಮನ ಈ ಪ್ರಕಾಶದ ತೇಜಸ್ಸಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಧೂಳಿನ ಹಾಗೆ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಸಂಪೂರ್ಣವಾಗಿ ಪರಮಾತ್ಮನ ದಿವ್ಯ ಚೈತನ್ಯದ ಬೆಳಕು 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 ಬೆಳಕಲ್ಲಿ ಸ್ಥಾಪನೆಯಾಗ್ತಾ ಇದೆ. ಹಾಗೆ ಒಂದು ಕೈಯನ್ನ ನಿಧಾನವಾಗಿ ನಮ್ಮ ಕಿವಿಯತ್ತ, ಒಂದು ಕಿವಿಯತ್ತ ತಗೊಂಡ್ಬರ್ತೀವಿ. ಆ ನಂತರ ನಿಧಾನವಾಗಿ ಮತ್ತೊಂದು ಕೈಯನ್ನ ನಾವು ಕಿವಿಯತ್ತ ತಗೊಂಡ್ಬರ್ತೀವಿ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಬೆಳಕು ನಮ್ಮ ಕಿವಿಯಲ್ಲಿರುವಂತ ಎಲ್ಲಾ ಭಾಗಗಳಲ್ಲಿ ಕೂಡ ಸಂಪೂರ್ಣವಾಗಿ ಆ ಕಿವಿಗಳಲ್ಲಿ, ತಮಟೆಗಳಲ್ಲಿ, ನರಗಳಲ್ಲಿ, ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ಅಣುವಿನಲ್ಲಿ, ಕಣಗಳೆಲ್ಲವೂ ಕೂಡ ಸ್ಥಾಪನೆಯಾಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಯನ್ನ ಕಪ್ಪು 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 ಬಣ್ಣದಲ್ಲಿ ಧೂಳಿನ ಆಕಾರದಲ್ಲಿ ಬ್ರಹ್ಮಾಂಡದಲ್ಲಿ ಹೋಗಿ ವಿಲೀನ ಆಗ್ತಾ ಇದೆ. ಸಂಪೂರ್ಣವಾಗಿ ಶುದ್ಧಿಯಾಗಿ ಅಲ್ಲಿ ಕೇವಲ ಪ್ರಕಾಶ 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 ಪ್ರಕಾಶದಲ್ಲಿ ಸ್ಥಾಪನೆಯಾಗ್ತಾ ಇದೆ. ಆ ನಂತರ ನಮ್ಮ ಒಂದು ಕೈಯನ್ನ ನಿಧಾನವಾಗಿ ನಾವು ನಮ್ಮ ಕಣ್ಣಿನ ಭಾಗಕ್ಕೆ ತರಬೇಕು. ಆ ನಂತರ ನಮ್ಮ ಮತ್ತೊಂದು ಕೈಯನ್ನ ನಾವು ತರಬೇಕಾಗಿದೆ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ನಮ್ಮ ಕಣ್ಣಿನಲ್ಲಿ ಸ್ಥಾಪನೆಯಾಗಿ ನಮ್ಮ ಕಣ್ಣಿನಲ್ಲಿ, ಕಣ್ಣಿನ ರೆಪ್ಪೆಗಳಲ್ಲಿ, ಕಣ್ಣಿನ ಗುಡ್ಡೆಗಳಲ್ಲಿ, ಕಾರ್ನಿಯಗಳಲ್ಲಿ, ಅಲ್ಲಿರುವಂತ ಮಾಂಸಖಂಡಗಳಲ್ಲಿ, ಮೂಳೆಗಳಲ್ಲಿ, ನರಗಳಲ್ಲಿ, ಸ್ನಾಯುಗಳಲ್ಲೆಲ್ಲ ಕೂಡ ರಕ್ತನಾಳಗಳಲ್ಲೆಲ್ಲ ಇರುವಂತ ನಕಾರಾತ್ಮಕ ಶಕ್ತಿಗಳನ್ನ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ಹೋಗಿ ಧೂಳಿನ ಆಕಾರದಲ್ಲಿ ವಿಲೀನ ಆಗ್ತಾ ಇದೆ. ಸಂಪೂರ್ಣವಾಗಿ ಶುದ್ಧಿಯಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಲ್ಲಿ ಸ್ಥಾಪನೆಯಾಗ್ತಾ ಇದೆ. ಕೇವಲ ಪ್ರಕಾಶ 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 ಪ್ರಕಾಶ, ಕೇವಲ ಬೆಳಕು 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 ಬೆಳಕು, ದಿವ್ಯಮಯವಾದಂತಹ ಅದ್ಭುತ ಶಕ್ತಿಯಲ್ಲಿ ಸ್ಥಾಪನೆಯಾಗ್ತಾ ಇದೆ. ಆ ನಂತರ ನಿಧಾನವಾಗಿ ನಮ್ಮ ಕೈಗಳನ್ನ ತೆಗೆದು ನಮ್ಮ ತಲೆಯ ಹಿಂಭಾಗದಲ್ಲಿ ಒಂದು ಕೈಯನ್ನ ತರಬೇಕು. ಆ ನಂತರ ಮತ್ತೊಂದು ಕೈಯನ್ನ ನಾವು ಹಿಂದೆ ತರಬೇಕು. ಈ ರೀತಿ ನಾವು ಇಲ್ಲಿ ನಮ್ಮ ಕೈಗಳನ್ನ ಆದ ನಂತರ ಒಂದು ಕೈಯನ್ನ ನಮ್ಮ ಗಂಟಲಿನ ಹತ್ರ ತರಬೇಕು, ಮತ್ತೊಂದು ಕೈಯನ್ನ ನೆಕ್ಸ್ಟ್ ಇನ್ನೊಂದ್ಸಲ ತರಬೇಕು. ಅದಾದ ನಂತರ ನಮ್ಮ ಹೃದಯದ ಭಾಗ ಒಂದು ಕೈಯನ್ನ ತರಬೇಕು, ಮತ್ತೊಂದು ಕೈಯನ್ನ ಇಟ್ಕೊಳ್ಬೇಕು. ನಾನು ಯಾವ ರೀತಿ ಪ್ರೋಸೆಸ್ ಅನ್ನ ಹೇಳಿಕೊಟ್ಟೆ ಅದೇ ರೀತಿ ನೀವು ಮಾಡ್ತಾ ಬನ್ನಿ. ಅದಾದ ನಂತರ ನಮ್ಮ ನಾಭಿಯ ಭಾಗ, ನಾಭಿಯಿಂದ ಕೆಳಗಡೆ ತರಬೇಕು, ಪಕ್ಕೆಲುಬುಗಳಿಗೆ ತರಬೇಕು. ಅದಾದ ನಂತರ ಹೀಗೆ ನಾವು ಟೋಟಲ್ ಆಗಿರುವಂತಹ 24 ಪಾರ್ಟ್ಸ್ಗಳು ಏನೇನಿದೆ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಪಾರ್ಟ್ಸ್ ಗಳಿಗೆ ನಾವು ಹೀಲಿಂಗ್ ಅನ್ನ ಮಾಡಬೇಕು.
ಸೊ ಏನಾಗುತ್ತೆ, ಟೋಟಲ್ ಆಗಿ ಒಂದೊಂದು ಭಾಗಗಳಿಗೆ, ಒಂದೊಂದು ಸ್ಥಾನಗಳಿಗೆ 3 ನಿಮಿಷಗಳ ಕಾಲ ನಾವು ಈ ರೀತಿ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬರ್ಬೇಕು. ಕೆಲವೊಮ್ಮೆ ನಿಮ್ಗೆ ಕೈನಲ್ಲಿ ದೂರ ಇಟ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ಟಚ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಕೇಪಬಿಲಿಟಿಗೆ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಮಾಡ್ಕೊಳ್ತಾ ಬರ್ಬೇಕು. ಕೆಲವರಿಗೆ ತುಂಬಾ ಹೊತ್ತು ಇಟ್ಕೊಳಕ್ ಆಗಲ್ಲ, ಕೈ ನೋವು ಬರುತ್ತೆ ಅಂದಾಗ ನೋಡ್ಕೊಳ್ಳಿ, ನಿಮ್ಮ ನಿಮ್ಮ ಸಾಮರ್ಥ್ಯ, ನಿಮ್ಮ ದಕ್ಷತೆ ಹೇಗಿದೆಯೋ ಹಾಗೆ ನೋಡ್ಕೊಂಡು ಅದನ್ನ ನೀವು ಮಾಡ್ಕೊಳ್ತಾ ಬನ್ನಿ. ಈ ತರ 24 ಭಾಗಗಳಿಗೆ ನಾವು ಮಾಡ್ಬೇಕು ಅಂತ ಹೇಳಿದ್ರೆ 1 ಅವರ್ ಮೇಲೆ ಟೈಮ್ ಆಗುತ್ತೆ. ಸೊ ಎಲ್ಲರ ಸಮಯ ತುಂಬಾ ಇಂಪಾರ್ಟೆನ್ಸ್ ಆಗಿರೋದ್ರಿಂದ 1 ಅವರ್ ಮಾಡೋಕ್ಕಾಗಲ್ಲ ಅಂತಂದಾಗ ನೀವೇನ್ ಮಾಡಿ, ಅದನ್ನ ಭಾಗ ಭಾಗ ಮಾಡಿ 12 ಭಾಗ ಇವತ್ತು ಮಾಡ್ಕೊಳ್ಳಿ, ನಾಳೆ ನೆಕ್ಸ್ಟ್ ಉಳಿದಂತ ಭಾಗಗಳನ್ನ ನಾಳೆ 12 ದಿನ 12 ಭಾಗಗಳನ್ನ ನಾಳೆ ಭಾಗದಲ್ಲಿ ನೀವು ಕಂಟಿನ್ಯೂ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನೀವು ನಿರಂತರವಾಗಿ ಸತತವಾಗಿ 21 ದಿನಗಳ ಕಾಲ ನೀವು ಒಂದು ಸಂಪೂರ್ಣವಾಗಿ ನೀವು ಅದನ್ನ ಹೀಲಿಂಗ್ ಅನ್ನ ಮಾಡ್ಕೊಳ್ತೀರಾ. ಈ ಸೈಕಲ್ ಕಂಪ್ಲೀಟ್ ಆದ್ಮೇಲೆ ಸಂಪೂರ್ಣವಾಗಿ ನೀವು ಮಾಡಿದ ಮೇಲೆ ಸ್ವಲ್ಪ ಗ್ಯಾಪ್ ಅನ್ನ ಕೊಡಿ. ನಿಮ್ಮ ಶರೀರದಲ್ಲಿ ನೋಡ್ಕೊಳ್ಳಿ, ನಿಮ್ಮ ಮನಸ್ಥಿತಿ ನಿಮ್ಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ನೀವು ಮತ್ತೆ ಇದನ್ನ ಪ್ರಾರಂಭವನ್ನ ನೀವು ಮಾಡ್ಕೊಳ್ಳಿ. ನಿಮಗೆ ಯಾವಾಗ ಅವಶ್ಯಕತೆ ಬೇಕು ಅಂತ ಅನ್ಸುತ್ತೋ ಆಗ ಈ ರೀತಿಯಾಗಿ ನೀವು ನಿರಂತರವಾಗಿ ನೀವು ಇದನ್ನ ಅಭ್ಯಾಸವನ್ನ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಇದನ್ನ ಪ್ರಾಕ್ಟಿಕಲ್ ಆಗಿ ನೀವು ಮಾಡೋದಿಕ್ಕೆ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ನಾನು ನಿಮ್ಗೆ ಆಡಿಯೋ ಕಳ್ಸ್ಕೊಡ್ತೀನಿ. ಆ ಮ್ಯೂಸಿಕ್ ಅನ್ನ ಹಾಕೊಳ್ಳಿ. ನಿಧಾನವಾಗಿ ಒಂದೊಂದು ಭಾಗವನ್ನ ಒಂದು ಶೀಟ್ ಅಲ್ಲಿ ಒಂದು ಎಲ್ಲಾರು ಬರ್ಕೊಳ್ಳಿ. ನೀವು ಅಭ್ಯಾಸ ಆಗುವವರಿಗೆ ಒಂದೊಂದಾಗಿ ನೀವು ಅಭ್ಯಾಸವನ್ನ ಮಾಡ್ತಾ 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 ನಿಮ್ಗೆ ಅದು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಬಂದ್ಬಿಡುತ್ತೆ. ಏನು ತೊಂದರೆ ಆಗುವಂತ ಸಂದರ್ಭಗಳು ಏನು ಕೂಡ ನಿಮ್ಗೆ ಇರಲ್ಲ. ಆದ್ರೆ ಈ ಪ್ರೋಸೆಸ್ ಅನ್ನ ಮಾಡ್ಬೇಕಾದ್ರೆ ಸಂಪೂರ್ಣವಾಗಿ ನೀವು ಕಣ್ಣನ್ನ ಮುಚ್ಚಿ ನೀವು ಮಾಡ್ಬೇಕು. ಕಣ್ ತೆಗಿಯೋದು, ಕಣ್ ಬಿಡೋದು ಆತರ ಎಲ್ಲ ಮಾಡ್ಬೇಡಿ. ಪ್ರಾರಂಭದಲ್ಲಿ ಏನೊಂದು ನಿಮ್ಗೆ ಆ ಪಾರ್ಟ್ ಗಳು ನಿಮ್ಗೆ ಗೊತ್ತಿಲ್ಲ ಅಂತಂದಾಗ ಅದ್ ನೋಡ್ಕೊಳಕ್ ಮಾತ್ರ ನೀವು ಕಣ್ಣನ್ನ ತೆಗಿ, ಅದು ನೋಡ್ಕೊಳ್ಳಿ. ಅದ್ ನೋಡ್ಕೊಂಡು ನೀವು ಅಭ್ಯಾಸವನ್ನ ಮಾಡ್ಕೊಳ್ತಾ ಅದು ನಿಮ್ಗೆ ಬಂದ್ಬಿಡುತ್ತೆ. ಬಂದಾದ್ಮೇಲೆ ನೀವು ಕಣ್ಣನ್ನ ತೆರಿಬಾರ್ದು. ನೀವು ಹೀಲಿಂಗ್ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಸಂಪೂರ್ಣವಾಗಿ ನೀವು ಕಣ್ಣನ್ನ ಮುಚ್ಚಿ ಯಾವಾಗ್ಲೂ ಈ ಪ್ರೋಸೆಸ್ ಅನ್ನ ನೀವು ಮಾಡ್ಬೇಕು. ಒಂದು ರೂಮಲ್ಲಿ ಅಥವಾ ನಿಮ್ಗೆ ಎಲ್ಲಿ ಅನುಕೂಲ ಅನ್ಸುತ್ತೋ ಅಲ್ಲಿ ನೋಡ್ಕೊಳ್ಳಿ. ಬೆಳಕು ಮಂದವಾಗಿರ್ಲಿ. ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕಾದ್ರೆ ಅಥವಾ ಧ್ಯಾನವನ್ನ ಮಾಡ್ಬೇಕಾದ್ರೆ ತುಂಬಾ ಬೆಳಕು ಮಂದವಾಗಿರ್ಲಿ. ತುಂಬಾ ಬೆಳಕು ಡೈರೆಕ್ಟ್ ಆಗಿ ನಿಮ್ಗೆ ಬರುವ ಹಾಗೆ ನೀವು ಮಾಡ್ಕೊಳ್ಬೋದು. ಆಮೇಲೆ ಸದ್ದು ಗದ್ದಲ ಇದ್ರೆ ಅಂತ ಸಮಯದಲ್ಲಿ ನಿಮ್ಗೆ ಮಾಡ್ಕೊಳಕ್ ಹೋಗ್ಬೋದು. ಯಾಕಂದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಆದಾಗ ನಿಮ್ ಕೈಲಿ ಅದನ್ನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಅದು ನೋಡ್ಕೊಳ್ತಾ ನೀವು ಅಭ್ಯಾಸ ಮಾಡ್ತಾ ಬನ್ನಿ. ಇದು ಸಂಪೂರ್ಣವಾಗಿ ನಾವು ಈ 24 ಪಾಯಿಂಟ್ಸ್ ಹೀಲಿಂಗ್ ಅನ್ನ ನಾವು ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ರೀತಿ ನಾವು ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ನೀವು ಇವತ್ತಿನ ಕ್ಲಾಸ್ ಅಲ್ಲಿ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ. ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಗಳಿದೆಯಾ ನಿಮ್ಗೆ? ಆಲ್ಮೋಸ್ಟ್ ಯಾವುದೇ ರೀತಿಯಾದ ಡೌಟ್ಸ್ ಗಳಿರಲ್ಲ ನಿಮ್ಗೆ. ಒಳ್ಳೇದಾಗ್ಲಿ. ನಾಳಿನ ಕ್ಲಾಸ್ ಅಲ್ಲಿ ಕೂಡ ನಾಳೆಗೆ ನಾವು ಆಭಾ ಮಂಡಲ, ನಮ್ಮ ಆರ ಅಂತ ಹೇಳಿದ್ರೆ ಏನು ಅನ್ನುವಂತ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ.